ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಗೆ ನ್ಯಾಯವಾದಿ ಅನಿಮೇಶ್ ಎಂ ಆನಂದವಾಡೆ ನಾಮಪತ್ರವನ್ನು ಸಲ್ಲಿಸಿದರು. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 3 ಇದೆ ಎಂದು ಮತಯಾಚನೆ ಮಾಡಿದರು. ಇನ್ನು ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಗೆ ಪಟ್ಟಣದ ನಿವಾಸಿ ನ್ಯಾಯವಾದಿ ಅನಿಮೇಶ್ ಎಂ ಆನಂದವಾಡೆ ಅವರು ನಂತರ ಮಾತನಾಡಿದರು. ಇದುವರೆಗೆ ಪದವೀಧರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆಲುವು ಕಂಡ ಯಾವ ಅಭ್ಯರ್ಥಿಗಳು ಪದವೀಧರರ ಬಗ್ಗೆ ಚಿಂತನೆ ನಡೆಸಿಲ್ಲ. ತಮ್ಮ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದವೀಧರರ ಸಮಸ್ಯೆಗಳಿಗೆ ಕಿಂಚಿತ್ತೂ ಸ್ಪಂದಿಸಿಲ್ಲ. ಪದವೀಧರರ ನಿರುದ್ಯೋಗಿ ಅದರೊಂದಿಗೆ ಜ್ವಲಂತ ಸಮಸ್ಯೆಯಾಗಿದೆ. ಪದವೀಧರರಾಗಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯವಾದಿಗಳು, ಶಿಕ್ಷಕರು, ಇತರೆ ಇಲಾಖೆ ಸಿಬ್ಬಂದಿಯವರ ಸಮಸ್ಯೆಗಳಿಗೂ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಈ ಕ್ಷೇತ್ರದ ಸಾವಿರಾರು ಪದವೀಧರರ ಸಮಸ್ಯೆಗಳನ್ನು ಪರಿಹರಿಸಲು ಪದವೀಧರರ ಧ್ವನಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ. ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರರು ನನಗೆ ಬೆಂಬಲ ನೀಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಬ್ಯೂರೋ ರಿಪೋರ್ಟ್, ಸತೀಶ್ ಕುಮಾರ್ ಕಲಾ, ಬೀದರ್. ಎಂ ಆನಂದವಾಡೆ, ವಕೀಲರು, ಭಾಲ್ಕಿ. ಈ ಮುಂಬರುವ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಏನದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನದಂತ ನಾನು ಚುನಾವಣೆ ಕಣದಲ್ಲಿದ್ದೀನಿ. ನಂದು ಕ್ರಮ ಸಂಖ್ಯೆ ಏನದಂತಂದ್ರೆ 3 ಇದೆ. ಈ ಒಂದು ಚುನಾವಣೆಯಲ್ಲಿ ಏನದಂತಂದ್ರೆ ನಾನು ಕಣಕ್ಕಿಡುವ ಮೂಲ ಉದ್ದೇಶ ಅಂತಂದ್ರೆ, ಈ ಹಿಂದಿನಿಂದ ಈ ಒಂದು ಈಶಾನ್ಯ ಪದವೀಧರ ಕ್ಷೇತ್ರ ಅಂತಕ್ಕಂಥದ್ದು ನಮ್ಮ ಪದವೀಧರರ ಪಡ್ತಕ್ಕಂಥ ಎಲ್ಲ ನಮ್ಮ ಪದವೀಧರರಿಗೆ ಏನದಂತ ಈ ಕ್ಷೇತ್ರ ಅದನ್ನೇ ಏನಿಲ್ಲ ಅಂತ ಅಂಬೋದು ಗುರುತದನೇ ಏನಿಲ್ಲ ಅಂತ ಅನಿಸ್ತಾ ಇದೆ. ಆ ಕ್ಷೇತ್ರದಿಂದ ಯಾರು ಗೆದ್ದು ಹೋಗ್ತಾರ ಅವ್ರು ಏನದಂತಂದ್ರೆ ಯಾರಿಗೂ ಸಂಪರ್ಕ ಮಾಡೋದಿಲ್ಲ. ಪದವೀಧರರ ನಿರುದ್ಯೋಗಿಗಳ ಬಗ್ಗೆ ಏನದಂತ ವಿಚಾರ ಮಾಡೋದಿಲ್ಲ. ಅವ್ರು ಮತ್ತೆ ತಿರುಗಿ ಅವ್ರು ಏನದಂತ ಯಾವಾಗೂ ಭೇಟಿ ಆಗೋದೇ ಇಲ್ಲ. ಆ ಕ್ಷೇತ್ರದ ಬಗ್ಗೆ ಏನದಂತಂದ್ರೆ ಮತ್ತು ನಿರುದ್ಯೋಗಿಗಳ ಬಗ್ಗೆ ಏನಂತ ಅಭಿವೃದ್ಧಿ ಕಾರ್ಯಗಳ ಇಲ್ಲಿವರೆಗೆ ಯಾರು ನಾವು ಇಲ್ಲಿ ಅಂತಂದ್ರೆ ನೋಡೇ ಇಲ್ಲ, ಕಂಡೇ ಇಲ್ಲ ಅದ್ರ ಬಗ್ಗೆ. ಈಗ ಎರಡನೇದಾಗಿ 2018ರಿಂದ 2024ರವರೆಗೆ ಅಂದ್ರೆ 6 ವರ್ಷ ಪೀರಿಯಡ್ನಲ್ಲಿ ಏನದಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಅವ್ರು ಗೆದ್ದು ಬಂದಿದ್ರು. ಅವ್ರು ಕಾಂಗ್ರೆಸ್ ಅಭ್ಯರ್ಥಿಯವರು ಏನದ ಪೇಪರ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೇಲೆ ಸರ್ಕಾರ BJP ಸರ್ಕಾರ ಇದ್ದ ಸಲುವಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂಥೇಳಿ. ಸರ್ಕಾರ ಯಾವುದೇ ಇರಲಿ, ಏನೇ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಕ್ಷೇತ್ರದಲ್ಲಿ ಏನದಂತ ನಾವು ಗೆದ್ದು ಬಂದಬೇಕು. ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಇವ್ರ ಬಗ್ಗೆ, ಪದವೀಧರರ ಬಗ್ಗೆ ಏನದಂತ ನಾವೇನದಂತಂದ್ರೆ ಕೆಲಸ ಮಾಡೇಬೇಕು. ಅವರಿಗಾಗಿ ಏನಂತ ನಾವು ದುಡಿನೇಬೇಕು. ಆದರೆ ಇಲ್ಲಿವರೆಗೆ ಅವ್ರು ಯಾರು ಏನಂತ ದುಡಿತಕ್ಕಂಥ ಕೆಲಸ ಇಲ್ಲಿವರೆಗೆ ಮಾಡಿಲ್ಲ. ಅದರ ಸಲುವಾಗಿ ನಾನೊಂದು ಉದ್ದೇಶ ಏನದಂತ, ನಾನು ಈಗಾಗಲೇ 23 ವರ್ಷಗಳಿಂದ ಏನದಂತಂದ್ರೆ ವಕೀಲ ವೃತ್ತಿ ಮಾಡಿ ಏನದಂತಂದ್ರೆ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸ್ಕೊಡ್ತಾ ಬಂದಿದ್ದೀನಿ. ಮತ್ತು ಅದು ಅಲ್ಲದೇ ನಾ ಫ್ರೀ ಲೀಗಲ್ ಸರ್ವಿಸ್ ಉಚಿತ ಕಾನೂನು ಸಲಹೆ ಏನಂತಂದ್ರೆ ಈ ಜನಸಾಮಾನ್ಯರಿಗೆ ಏನಂತ ನಾನು ಯಾವುದೇ ಚಾರ್ಜ್ ಮಾಡಲಿದ್ದೇನೆ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಏನದಂತಂದ್ರೆ ಈಗ ಕ್ಷೇತ್ರದ ಏನದಂತ ನಾ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬಗ್ಗೆ ಏನದಂತ ನಾ ಚಿಂತೆ ಮಾಡ್ತಿಲ್ಲ. ನನಗೆ ಯಾವುದೇ ಪಕ್ಷದ ಬಗ್ಗೆ ಸಂಬಂಧ ಇಲ್ಲ, ಯಾವುದೇ ಪಕ್ಷದ ಬಗ್ಗೆ ನನಗೆ ಜರೂರೇ ಇಲ್ಲ. ನಮಗೆಲ್ಲ ಜನ ಬೆಂಬಲ ಇದ್ದರೆ ಸಾಕು. ನಮಗೆ ಈ ಪದವೀಧರದ ಏನದಂತಂದ್ರೆ ಮತದಾರ ನನಗೆ ಬೆಂಬಲ ಇದ್ದರೆ ಸಾಕು. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದ ಈ ಕಣದಲ್ಲಿ ಇಳಿದೀನಿ. ಮತ್ತು ಅವ್ರದ್ದು ಸಹಾಯ ಸಹಕಾರ ಏನದ ನನಗೆ ಸಿಗುತ್ತದೆ ಅಂತ ಹೇಳಿ ಗೊತ್ತಿದೆ. ಇದು ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ 2022ರಲ್ಲಿ ಏನಂತ ನಮ್ಮ ಭಾಲ್ಕಿ ತಾಲೂಕದ ಏನಂತಂದ್ರೆ ಒಬ್ಬ ವಿದ್ಯಾರ್ಥಿ ಏನದಂತಂದ್ರೆ ಯುನೆಸ್ಕೋ ಅವಾರ್ಡ್ಗೆ ಏನದಂತಂದ್ರೆ ಸೆಲೆಕ್ಟ್ ಆಗಿದ್ದ. ಅವನ ಹೆಸರು ವೇದಾಂತ ಪ್ರಭು ಆನಂದವಾಡೆ ಅಂತೇಳಿ. ಯುನೆಸ್ಕೋ ನಮ್ಮ ಜಿಲ್ಲೆದು, ನಮ್ಮ ತಾಲೂಕದು, ನಮ್ಮ ಜಿಲ್ಲೆದು, ನಮ್ಮ ಕರ್ನಾಟಕದ ಏನದಂತಂದ್ರೆ ಹೆಸರು ಏನದಂತ ಇಡೀ ಏನದಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನದಂತಂದ್ರೆ ಅವ ಪ್ರಭಾವಿತಗೊಳಿಸ್ಯಾನ. ಅವನಿಗೆ ಇಲ್ಲಿವರೆಗೆ BJP ಸರ್ಕಾರ ಇತ್ತು, ಅವ್ರಿಗೆ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಅವನಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಯಾವುದೇ ಕಾರ್ಯ ಮಾಡಿಲ್ಲ. ಮತ್ತು ಈ ಪದವೀಧರ ಕ್ಷೇತ್ರದಿಂದ ಗೆದ್ದು ಹೋದಂಥ ಅಭ್ಯರ್ಥಿಯವರು ಕೂಡ ಏನದಂತಂದ್ರೆ ಅವನ ಬಗ್ಗೆ ಇಲ್ಲಿವರೆಗೆ ಯಾವುದೇ ಮಾತಾಡಿಲ್ಲ, ಅವನಿಗೆ ಪ್ರೋತ್ಸಾಹ ನೀಡೋಂಥ ಕೆಲಸ ಮಾಡಿಲ್ಲ. ಇದೇ ಇವರು ಮಾಡ್ತಕ್ಕಂಥ ಕೆಲಸ. ಈಗ ಈ ಪದವೀಧರದ ಇವ್ರದ್ದು ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಿವಿ ಅಂದರೆ ಮುಂದೆ ಅವ್ರು ಏನೋ ಒಂದು ಸಾಧಿಸ್ತಾರೆ. ಅದು ಈಗ ಎರಡನೇದಾಗಿ ಈಗ BJP ಬೆಂಬಲಿತ ಅಭ್ಯರ್ಥಿ ಏನದ ಅಮರನಾಥ್ ಪಾಟೀಲ್ ಅವ್ರು ಏನದಂತಂದ್ರೆ ಕಣದಲ್ಲಿ ಇಳಿದಾರ. ಈಗಾಗಲೇ ಏನದಂತಂದ್ರೆ ಬಹಳಷ್ಟು ವಿಡಿಯೋಗಳಲ್ಲಿ ಎಲ್ಲ ಏನದ ಯೂಟ್ಯೂಬ್ನಲ್ಲಿ ಏನದ ಪ್ರಚಲಿತ ಆಗ್ತಾ ಇದೆ. ಅವ್ರು ಏನದಂತಂದ್ರೆ BCom ಕಲ್ತಿದ್ದೇವೆ ಅಂತ ಹೇಳ್ತಾರೆ, BCom ಡಿಗ್ರಿನೇ ಅವ್ರಿಗಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಪರಿಸ್ಥಿತಿ ಇಂಥದ್ದು ಬಂದು ಹೋಗ್ಯದ. ನಾವು ಡಿಗ್ರಿ ಎಲ್ಲ ಕಲ್ತವ್ರು ಏನದ ಡಿಗ್ರಿ ಇದ್ದವ್ರಿಗೆ ಓಟ್ ಹಾಕೋ ಪರಿಸ್ಥಿತಿ ಬಂತು. ಅದಕ್ಕೆ ಏನದಂತಂದ್ರೆ ನಾ ಈ ಮೀಡಿಯಾ ಮುಖಾಂತರ ಏನದಂತಂದ್ರೆ
ಕಳಕಳಿಯ ವಿನಂತಿ ಏನು ಕೇಳ್ಬೋದು ಅಂತಂದ್ರೆ ನಾ ಸ್ವತಂತ್ರ ಅಭ್ಯರ್ಥಿ, ನಾ ಯಾರದೇ ಏನದಂತಂದ್ರೆ ನನ್ನ ಜನ ಬೆಂಬಲ ಇದೆ, ನಮಗೆ ಈ ಪದವೀಧರ ಕ್ಷೇತ್ರದ ಏನದಂತಂದ್ರೆ ನಮಗೆ ಜನ ಬೆಂಬಲ ಇದೆ ಅಂತ ಹೇಳಿ ತಿಳ್ಕೊಂಡು ಏನದಂತಂದ್ರೆ ನನಗೆ ಇವರು ಸಹಾಯ ಸಹಕಾರ ಮಾಡ್ತಾರಂತ ಉದ್ದೇಶದಿಂದ ನಾನು ಕಣಕಲ್ಲಿ ಇಳಿದೀನಿ. ನನಗೆ ಯಾವುದೇ ಈ ಉದ್ದೇಶ ಇಲ್ಲಕ್ಕೆ ನಾ ಗೆದ್ದು ಬಂದು ಏನದಂತಂದ್ರೆ ಈ ಕ್ಷೇತ್ರದವ್ರಿಗೆ ಏನದಂತಂದ್ರೆ ಪದವೀಧರ ನಿರುದ್ಯೋಗಿಗಳಿಗೆ ನಾವು ಮೋಸ ಮಾಡಬೇಕು ಅಂತಂಬ ಉದ್ದೇಶ ಇಲ್ಲ, ಏನಿಲ್ಲ. ಅವ್ರಿಗೆ ಏನಿಲ್ಲ ಒಂದು ಏನದಂತಂದ್ರೆ ನಾವು ಅವರಿಗೆ ಏಳಿಗೆ ಮಾಡಿ ತೋರಿಸ್ಬೇಕು, ಅವ್ರಿಗೆ ಒಂದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು, ಅವ್ರಿಗೆ ಒಂದು ಈ ಮತಕ್ಷೇತ್ರದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕೆಂಬ ಉದ್ದೇಶದಿಂದ ನಾನು ಕಣದಲ್ಲಿ ಇಳಿದೀನಿ. ಅದಕ್ಕಾಗಿ ಏನದಂತಂದ್ರೆ ನಾ ವಿನಂತಿಸಿಕೊಳ್ಳುವುದೇನು ಅಂತಂದ್ರೆ ಈ ಮುಂಬರುವ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ 2024 ಜೂನ್ 3, 6, 2024 ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆ ಎಲ್ಲ ಪದವೀಧರ ಮತ ಬಾಂಧವರಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂತಂದ್ರೆ ತಾವು ಈ ಸಲ ಏನದಂತಂದ್ರೆ ಯಾವುದೇ ಪಕ್ಷವನ್ನು ಪರಿಗಣಿಸದೆ ಸ್ವತಂತ್ರ ಅಭ್ಯರ್ಥಿಯಾದ ನಾನು ಅನಿಮೇಶ್ ಆನಂದವಾಡಿಯವರಿಗೆ ಏನದಂತಂದ್ರೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಭೇರಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಸೀರಿಯಲ್ ನಂಬರ್ 3 ಇದೆ. ಆ ಸೀರಿಯಲ್ ನಂಬರ್ 3ನಲ್ಲಿ ತಾವು ಒಂದನ್ನು ರೋಮನ್ ಅಂಕಿಯಲ್ಲಿ 1 ಸೂಚಿಸುವುದರ ಮೂಲಕ ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.